ಸಬ್ಸ್ಕ್ರೈಬ್ ಮಾಡಿ ಐಟೆಕ್ ಕನ್ನಡವನ್ನು, ಜೊತೆಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋವನ್ನು ನೋಡಿ. ನಮಸ್ಕಾರ ಸ್ನೇಹಿತರೆ ಐಟೆಕ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ನ ಹೊಸ ಸೆಟ್ಟಿಂಗ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ವಾಟ್ಸಪ್ನ ಹೊಸ ಸೆಟ್ಟಿಂಗನ್ನು ನೀವು ಪಡಿಬೇಕಂದ್ರೆ ಮೊದಲು ನಿಮ್ಮ ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಾದ ನಂತರ ಸ್ನೇಹಿತರೆ ವಾಟ್ಸಪ್ನ ಓಪನ್ ಮಾಡಿ. ಸ್ನೇಹಿತರೆ, ನಾವು ಕೆಲವೊಂದು ಗ್ರೂಪಲ್ಲಿ ಜಾಯ್ನ್ ಆಗಿರ್ತೀವಿ. ಈ ಗ್ರೂಪಲ್ಲಿ ನಮ್ಮ ಸ್ನೇಹಿತರು ನಮಗೆ ಮೆಸೇಜನ್ನು ಮಾಡ್ತಾರೆ ಕೆಲವೊಂದು. ಈ ಮೆಸೇಜನ್ನು ಯಾರು ನಮ್ಮ ಸ್ನೇಹಿತರು ಮಾಡಿರ್ತಾರೆ, ಅವ್ರಿಗೆ ನಾವು ರಿಪ್ಲೈ ಮಾಡುವಾಗ ಸ್ನೇಹಿತರೆ ಗ್ರೂಪಲ್ಲಿ ನಾವು ರಿಪ್ಲೈ ಮಾಡಿದ್ರೆ ಎಲ್ಲರಿಗೂ ಹೋಗ್ಬಿಡುತ್ತೆ. ಉದಾಹರಣೆಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಸ್ಲೈಡ್ ಮಾಡಿ, ಈಗ ನಾನು ರಿಪ್ಲೈ ಮಾಡಿದ್ರೆ, ಈಗ ನಾನು ಸೆಂಡ್ ಮಾಡಿದ್ರೆ ನನ್ನ ಗ್ರೂಪ್ನ ಎಲ್ಲ ಸದಸ್ಯರಿಗೂ ಹೋಗ್ಬಿಡುತ್ತೆ ಸ್ನೇಹಿತರೆ. ಆದರೆ ವಾಟ್ಸಪ್ನ ಈ ಹೊಸ ಅಪ್ಡೇಟ್ ಏನಪ್ಪ ಅಂದರೆ, ನಾವು ನಮ್ಮ ಈ ಗ್ರೂಪಲ್ಲಿ ಯಾರು ನಮಗೆ ಮೆಸೇಜನ್ನು ಸೆಂಡ್ ಮಾಡಿದ್ದಾರೆ ಕೇವಲ ಅವರಿಗೆ ಮಾತ್ರ ನಾವು ರಿಪ್ಲೈ ಮಾಡ್ಬೋದು. ಅದು ಹೇಗಂದರೆ ಸ್ನೇಹಿತರೆ, ಅವರು ಸೆಂಡ್ ಮಾಡ್ತಕ್ಕಂಥ ಮೆಸೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ನಂತರ ಸ್ನೇಹಿತರೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ಬೋದು ರಿಪ್ಲೈ ಪ್ರೈವೇಟ್ಲಿ ಅಂತ ಇದೆ. ಈ ರಿಪ್ಲೈ ಪ್ರೈವೇಟ್ಲಿ ಓಕೆ ಕೊಟ್ಟಾಗ ನಮಗೆ ಮೆಸೇಜನ್ನು ಯಾರು ಸೆಂಡ್ ಮಾಡಿದ್ದಾರೆ ಅವರಿಗೆ ನಾವು ಸುಲಭವಾಗಿ ರಿಪ್ಲೈ ಮಾಡ್ಬೋದು. ಸ್ನೇಹಿತರೆ, ಇದು ವಾಟ್ಸಪ್ನ ಹೊಸ ಅಪ್ಡೇಟ್ ಆಗಿದೆ. ನೀವು ಸಹ ನಿಮ್ಮ ವಾಟ್ಸಪ್ನ ಅಪ್ಡೇಟ್ ಮಾಡಿ ಈ ಟ್ರಿಕ್ನ ಯೂಸ್ ಮಾಡಿ. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ, ಜೊತೆಗೆ ಐಟೆಕ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.